ನಮಗಾಗಿ ಸಾವಿರ ವರುಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ ಅಮ್ಮ ನೀನು ನಮಗಾಗಿ. ಆತ್ಮೀಯ ವೀಕ್ಷಕರೇ, ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತಿಲ್ಲಿ ಅಮ್ಮನ ಬಗ್ಗೆ ಹೇಳ್ತಾ ಇದ್ದೀನಿ. ಏನಿದು ಎಲ್ಲೋ ಹೋಗ್ತಾ ಇದ್ದಾರೆ, ಅಮ್ಮನ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅಂದ್ಕೊಂಡ್ರಾ? ಹೌದು, ಪ್ರತಿ ವರ್ಷ ಎಲ್ಲರೂ ಅಮ್ಮನ ವಿಶ್ವ ಅಮ್ಮಂದಿರ ದಿನಾಚರಣೆಗೆ ಎಲ್ಲರೂ ವಿಶ್ ಮಾಡ್ತಾರೆ. ಆದರೆ ನಾನು ಅಮ್ಮನ ತಿಥಿ ಬರುತ್ತೆ ನನಗೆ, ಅದೇ ಸಮಯದಲ್ಲಿ ನಾನು ಬೆಂಗಳೂರಿಂದ ತಾಳಗುಪ್ಪ ಹೋಗ್ತಾ ಇದ್ದೀನಿ ರೈಲಲ್ಲಿ. ನಿಜವಾಗ್ಲೂ ಎಲ್ಲರೂ ವಿಶ್ ಮಾಡೋವಾಗ ತುಂಬ ನನಗೆ ದುಃಖ ಆಗುತ್ತೆ. ಅಮ್ಮ ಇದ್ದಾಗ ನಾವು ಯಾವತ್ತೂ ಅಮ್ಮಂಗೆ ಥ್ಯಾಂಕ್ಸ್ಫುಲ್ ಆಗಿರಲ್ಲ. ಏನೋ ಇದು ಅಮ್ಮ ಮಾಡೋ ಕರ್ತವ್ಯ ಅಂದ್ಕೊಂಡ್ಬಿಡ್ತೀವಿ. ಬಟ್ ಹೋದ್ಮೇಲೆ ಅವ್ರ ಬೆಲೆ ಗೊತ್ತಾಗುತ್ತೆ. ತುಂಬ ನೋವಾಗುತ್ತೆ. ಇವತ್ತು ನಿಮ್ಮ ಜೊತೆ ಈ ಥರ ಮಾತಾಡ್ತಾ ಇದ್ದೀನಿ. ಮೇ 2ನೇ ತಾರೀಕು ಸಾಧಾರಣ ಅಮ್ಮ ಹೋಗಿದ್ದು ಬುದ್ಧ ಪೂರ್ಣಿಮಾ ಮಾರನೇ ದಿನ, ಬುದ್ಧ ಪೂರ್ಣಿಮಾ ಮಾರನೇ ದಿನ. ಹಾಗಾಗಿ ಆ ಸಮಯದಲ್ಲಿ ನಾನು ಊರಿಗೆ ಹೋಗ್ತೀನಿ. ಸಾಧಾರಣ ಅದರ ಹಿಂದಿನ ದಿವಸ ಅಥವಾ ಮುಂದಿನ ದಿನ ಬರುತ್ತೆ. ಈ ಸಲ ಒಂದು 8 ದಿನ ಮುಂಚಿತವಾಗೇ ಬಂತು. ಆದರೂ ಲೇಟಾಗೆ ನಾನು ಈ ವಿಡಿಯೋ ಹಾಕ್ತಾಯಿದ್ದೀನಿ. ಅಂದರೆ ಅಮ್ಮಂದಿರ ದಿನ ಸಮಯದಲ್ಲಿ ಅಮ್ಮ ಅಂದರೆ ನನಗೆ ಎಲ್ಲರ ಥರ ಒಳ್ಳೊಳ್ಳೆ ಉದ್ದುದ್ದ ಡೈಲಾಗ್ ಹೊಡೆಯೋಕ್ಕೆ ಬರಲ್ಲ. ಯಾವತ್ತೂ ನಾನು ಅಮ್ಮನ ಜೊತೆ ಅಷ್ಟೊಂದು ಸಮಯ ಸ್ಪೆಂಡ್ ಮಾಡಿಲ್ಲ. ತುಂಬ ಕಡಿಮೆ ಸಮಯ ನಾನು ಸ್ಪೆಂಡ್ ಮಾಡಿದ್ದು. ಅಮ್ಮ ಹೋಗಿ ಇಷ್ಟು ಈ ವರ್ಷಕ್ಕೆ 26 ವರ್ಷ ಆಗೋಯಿತು. ಹೆಚ್ಚು ಕಮ್ಮಿ ಚಿಕ್ಕ ವಯಸ್ಸು, 50 ಇಯರ್ಸ್ ಎಲ್ಲ ಹೊರಟೋದ್ರು. ಅವರು ತುಂಬ ಆಟದಲ್ಲಿ, ಪಾಠದಲ್ಲಿ, ಓಟದಲ್ಲಿ ಎಲ್ಲದರಲ್ಲೂ ಫಸ್ಟ್ ಬರೋರಂತೆ. ಈ ಥರ ಹೋಗೋದ್ರಲ್ಲೂ ಫಸ್ಟ್ ಹೊರಟೋಗ್ಬಿಟ್ರು. ಅದು ತುಂಬ ದುಃಖ ಆಗುತ್ತೆ ನಮಗೆ. ಆದರೆ ಅದೇ ಒಂದು ಇದನ್ನು ನನ್ನ ಮಗಳು ತುಂಬಿಸಿ ಕೊಟ್ಟಿದ್ದಾಳೆ ಇವತ್ತು. ಅವಳು ನನಗೆ 2 ಮುದ್ದಾದ ಮೊಮ್ಮಕ್ಕಳನ್ನ ಕೊಟ್ಟಿದ್ದಾಳೆ, ಟ್ವಿನ್ಸ್. ಇವತ್ತು ಎಲ್ಲರಿಗೂ ವಿಶ್ವ ಅಮ್ಮಂದಿರ ದಿನಾಚರಣೆ ಅಂತಾರೆ. ಎಲ್ಲ ಮಾತೆಯರಿಗೂ ಹಾರ್ದಿಕ ಶುಭಾಶಯಗಳು. ನಮ್ಮ ಕಾಲದಲ್ಲಿ ಈ ಥರ ದಿನಕ್ಕೆ ಒಂದೊಂದು ವಿಶ್ ಮಾಡ್ತಾ ಇರಲಿಲ್ಲ. ನಾವು ಆವಾಗ ಥ್ಯಾಂಕ್ಸ್ಫುಲ್ ಆಗಿರ್ತಿದ್ವಿ. ಅದು ಇವಾಗ ಅದಕ್ಕೆಲ್ಲದಕ್ಕೂ ಒಂದೊಂದು ಡೇ ಬಂದ್ಬಿಟ್ಟಿದೆ. ರೈಲಲ್ಲಿ ಹೋಗ್ತಾ ಇದ್ದೆ, ಸಣ್ಣ ವಿಡಿಯೋ ಮಾಡ್ಕೊಳ್ಳೋಣ ಅನ್ನಿಸ್ತು. ಹಾಗಾಗಿ ನಾನು ಅದು ಒಂದು ಸಣ್ಣ ಕ್ಲಿಪ್ ತೆಗೆದೆ, ಕ್ಲಿಪ್ಪಿಂಗು. ಮಳೆ ಬರ್ತಾ ಇತ್ತು. ಯಾಕಂದರೆ ಅಮ್ಮ ಹೋಗೋ ವಯಸ್ಸೇನಲ್ಲ ಅದು, ನಾನು ತಗ್ತಿಲ್ಲ. ಚಿಕ್ಕ ವಯಸ್ಸು, 50 ಇಯರ್ಸ್ ಅಂದರೆ. ಈಗಂತೂ ಏನೋ ನನಗೇನು ಹೇಳೋಕ್ಕೂ ಗೊತ್ತಾಗಲ್ಲ. ಎಲ್ಲರಿಗೂ ಮಗದೊಮ್ಮೆ ವಿಶ್ವ ಅಮ್ಮಂದಿರ ದಿನ ಶುಭಾಶಯ ಹೇಳ್ತೀನಿ. ಮತ್ತು ಯಾರಿಗೆಲ್ಲ ಅಮ್ಮ ಇದ್ದಾರೆ, ಇವಾಗಲೇ ನೀವು ಚೆನ್ನಾಗಿ ನೋಡ್ಕೊಂಬಿಡಿ ಅವರನ್ನು. ಸಮಯ ಇದ್ದಾಗ ಅವ್ರ ಜೊತೆ ಕಳೀರಿ, ಸಮಯ ಮಾಡ್ಕೊಂಡು ಕಳೀರಿ. ಯಾಕಂದರೆ ಈ ಕಾಲಕ್ಕೆ ಸಮಯ ಸಿಕ್ಕಲ್ಲ, ಯಾರಿಗೂ ಸಮಯ ಸಿಕ್ಕಲ್ಲ. ಹಾಗಾಗಿ ಸಮಯ ಮಾಡಿಕೊಂಡು ಅಮ್ಮಂದ್ರ ಜೊತೆ ಕಳೀರಿ. ಯಾಕಂದರೆ ತಮ್ಮ ಜೀವವನ್ನು, ರಕ್ತವನ್ನು ಬಸಿದು ಜೀವ ಒತ್ತೆ ಇಟ್ಟು ನಮ್ಮನ್ನು ಹೆತ್ತು ಸಾಕಿ ಸಲಹಿ, ತಾನಂತೂ ತಿಂತಾಳೋ ಇಲ್ವೋ ಮಕ್ಕಳಿಗೆ ಅಂತ ಇಟ್ಟು ಹರಿಸಿ ಹಾರೈಸೋಳು ಅವಳು, ಉಳಿದ್ರೆ ತಿನ್ನೋಳು ಅವಳು. ಯಾವ ಕಾಲಕ್ಕೂ ಇದು ಈ ಕಾಲ ಆ ಕಾಲ ಮುಂದಿನ ಕಾಲ ಅಂತಿಲ್ಲ. ಅಮ್ಮ ಮಾತ್ರ ಹಾಗೆ. ಅಪ್ಪ ಹೆಗಲ ಮೇಲೆ ಹೊತ್ತು ತೋರಿಸ್ತಾನೆ ಪ್ರಪಂಚವನ್ನು, ಅಮ್ಮ ಕೈ ಹಿಡಿದು ನಡೆಸ್ತಾಳೆ. ಹಾಗಾಗಿ ನಾವು ಒಂದು ದಿನಕ್ಕೆ ನಾವು ಇದನ್ನು ಸೀಮಿತ ಮಾಡ್ಕೊಳ್ಳೋದು ಬೇಡ. ದಿನವೂ ನಾವು ಅವರಿಗೆ ಕ್ಷಣವೂ ಅಮ್ಮಂದರಿಗೆ ಋಣಿಯಾಗಿರೋಣ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಅಥವಾ ನನ್ನ ಭಾವನೆಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ
ನೀವು ಕೇಳಿಸ್ಕೊಂಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದ.